ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೆರಿಕೋಸ್ ವೇನ್ಸ್. ಈ ವೆರಿಕೋಸ್ ವೇನ್ಸ್ ಅಂದರೆ ಏನು, ಯಾವ ವಯಸ್ಸಲ್ಲಿ ಇದು ಕಾಡುತ್ತೆ, ಯಾವ ಕಾರಣಗಳಲ್ಲಿ ಇದು ಕಾಡುತ್ತೆ, ಈ ವೆರಿಕೋಸ್ ವೇನ್ಸನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಆಗೋ ಅನಾಹುತಗಳೇನು, ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಮದ್ದ ಅಥವಾ ನಾವು ನಮ್ಮ ಮನೆಯಲ್ಲೇ ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ, ಇದರ ಮೂಲ ಕಾರಣಗಳೇನು, ಎಲ್ಲದರ ಬಗ್ಗೆ ನಾವು ವಿಚಾರವನ್ನು ತಿಳಿತಾ ಹೋಗೋಣ. ವೆರಿಕೋಸ್ ವೇನ್ಸ್ ಸಾಮಾನ್ಯವಾಗಿ ಕಾಯಿಲೆ ಹೆಸರುಗಳನ್ನು ನಾವು ಆಂಗ್ಲ ಭಾಷೆಯಲ್ಲಿ ಮಾತನಾಡಿದಾಗ ಅದರ ಅರ್ಥ ತಿಳಿಯೋದು ಕಷ್ಟವಾಗುತ್ತೆ. ವೆರಿಕೋಸ್ ವೇನ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೆಟ್ಟ ರಕ್ತನಾಳಗಳಲ್ಲಿ ರಕ್ತ ಸಂಚಾರದ ಕೊರತೆ ಅಂತ ಹೇಳಲಾಗುತ್ತೆ. ಅಂದರೆ ನಿಮ್ಮ ಕೆಟ್ಟ ರಕ್ತನಾಳಗಳಂತ ಹೇಳಿದೆ, ಈ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗದೆ ಕೆಟ್ಟ ರಕ್ತ ಕಣಗಳು ನಿಮ್ಮ ನರಗಳಲ್ಲಿ ಬ್ಲಾಕೇಜನ್ನು ಮಾಡುತ್ತೆ, ರಕ್ತ ಹರಿಯೋದನ್ನು ತಡೆಗಟ್ಟುತ್ತೆ. ಇದರಿಂದ ಉಬ್ಬಿದ ನರಗಳು ಮತ್ತು ಅಂಕುಡೊಂಕಾದ ನರಗಳು ಮತ್ತು ಹಸಿರು ಬಣ್ಣದ ನರಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತವೆ. ಇದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಇವಾಗ ನಿಮ್ಗೆ ಅರ್ಥ ಆಯಿತು ವೆರಿಕೋಸ್ ವೇನ್ಸ್ ಅಂದರೆ ಏನು ಅಂತ. ಕೆಟ್ಟ ರಕ್ತನಾಳಗಳಲ್ಲಿ ರಕ್ತ ಸಂಚಾರದ ಕೊರತೆ ಅಂದರೆ ಅಲ್ಲಿಗೆ ನಿಮ್ಮ ದೇಹದ ರಕ್ತ ಎಷ್ಟು ಕೆಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕೇ ವಿನಃ ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಲಿ ಅದನ್ನು ತಿಳಿ ಮಾಡಲಿಕ್ಕೆ ಮಾತ್ರೆಗಳನ್ನಾಗಲಿ ತೆಗೆದುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ರಕ್ತ ಶುದ್ಧತೆ ಕಡೆ ನೀವು ಗಮನಿಸಬೇಕು, ಜೊತೆಗೆ ನರಗಳ ಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋ ಕಡೆ ನಿಮ್ಮ ಗಮನ ಇರಬೇಕಾಗತ್ತೆ. ಇನ್ನು ಕೆಟ್ಟ ರಕ್ತ ಅಂದರೆ ಏನು, ಕೆಟ್ಟ ರಕ್ತ ಯಾಕೆ ಅಲ್ಲಿ ತೊಂದರೆ ಕೊಡುತ್ತೆ ಅಂತ ಯೋಚಿಸಿದ್ರೆ, ನಮ್ಮ ದೇಹದ ಪ್ರತಿ ಅಂಗಾಂಗಗಳಲ್ಲೂ ಇರ್ತಕ್ಕಂಥ ಜೀವಕೋಶಗಳ ಆರೈಕೆಯನ್ನು ಮಾಡೋದೇ ಈ ರಕ್ತ. ನಮ್ಮ ಆಹಾರದಿಂದ ಸಿಕ್ಕಂಥ ಅಂಶಗಳ ಒಂದು ರಕ್ತವನ್ನು ಸೇರಿದಂಥ ಅಂಶಗಳು ರಕ್ತದ ಶಕ್ತಿಯನ್ನು ಹೆಚ್ಚಳ ಮಾಡ್ತಾ ಹೋಗುತ್ತೆ. ಈ ರಕ್ತ ನಮ್ಮ ಜೀವಕೋಶಗಳಿಗೆ ಶಕ್ತಿ ಕೊಟ್ಟು ಎಲ್ಲ ಅಂಗಾಂಗಗಳ ಶಕ್ತಿಯನ್ನು ಪೂರೈಕೆ ಮಾಡ್ತಾ ಇದೆ. ಇಲ್ಲಿ ನಿಮ್ಮ ರಕ್ತ ಕೆಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನೀವು ಇತ್ತೀಚೆಗೆ ಮಾಡ್ತಿರ್ತಕ್ಕಂಥ ನಿಮ್ಮ ಜೀವನ ಶೈಲಿಯ ತಪ್ಪುಗಳು, ಆಹಾರ ಪದ್ಧತಿಗಳು, ನಿಮ್ಮ ವೃತ್ತಿ ಜೀವನ, ವಾತಾವರಣದಲ್ಲಿರ್ತಕ್ಕಂಥ ಕಲ್ಮಶಗಳು ಎಲ್ಲವೂ ಸೇರಿ ದೇಹದ ರಕ್ತ ಕೆಡ್ತಾ ಇದೆ. ಕೆಟ್ಟ ರಕ್ತ ಮತ್ತು ಒಳ್ಳೆಯ ರಕ್ತ ಎರಡು ರಕ್ತನಾಳಗಳಿರುತ್ತೆ. ಇಲ್ಲಿ ನಿಮ್ಮ ಹೃದಯ ಪಂಪಿಂಗ್ ಅಂತ ಏನು ಕೆಲಸ ಮಾಡುತ್ತೆ, ಇಡೀ ದೇಹದ ರಕ್ತವನ್ನು ತನ್ನೆಡೆಗೆ ತೆಗೆದುಕೊಂಡು ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿಂದ ಶುದ್ಧತೆಯನ್ನು ಮಾಡಿ ಮತ್ತೆ ಎಲ್ಲ ಅಂಗಾಂಗಗಳಿಗೂ ಸಂಚಲನ ಮಾಡುವಂಥ ಕೆಲಸವನ್ನು ಹೃದಯ ಮಾಡ್ತಾ ಇರುತ್ತೆ. ಇಲ್ಲಿ ಒಂದು ನಾಳ ಶುದ್ಧ ರಕ್ತನಾಳವಾದರೆ ಇನ್ನೊಂದು ನಾಳ ಅಶುದ್ಧ ರಕ್ತನಾಳವಾಗುತ್ತೆ. ಶುದ್ಧ ರಕ್ತನಾಳ ಅಂತ ಹೇಳಿದ್ರೆ ನಾವು ಹೃದಯದಿಂದ ಶ್ವಾಸಕೋಶಕ್ಕೆ ತಲುಪಿದ ರಕ್ತ ಶುದ್ಧವಾಗಿ ಬರಬೇಕಾದ್ರೆ ಬರುವಂಥ ರಕ್ತನಾಳವನ್ನು ಶುದ್ಧ ರಕ್ತನಾಳ ಅಂತ ಹೇಳ್ತೀವಿ. ಇದು ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಸಂಪರ್ಕವನ್ನು ಮಾಡಿ ಮರು ಹೃದಯಕ್ಕೆ ಬರುವಾಗ ಕೆಟ್ಟ ರಕ್ತನಾಳಗಳ ಮುಖಾಂತರ ಬರುತ್ತೆ. ಅಂದರೆ ನಮ್ಮ ಅಂಗಾಂಗಗಳನ್ನು ಪ್ರವೇಶ ಮಾಡಿದ ರಕ್ತ ಅಶುದ್ಧವಾಗಿರುತ್ತೆ, ಅದು ಮತ್ತೆ ಶುದ್ಧತೆಯನ್ನು ಪಡೆದುಕೊಳ್ಳಿಕ್ಕೋಸ್ಕರ ಹೃದಯವನ್ನು ತಲುಪಬೇಕಾಗತ್ತೆ. ಇದೇ ರೀತಿ ಹೃದಯದಿಂದ ಕಾಲಿನ ಭಾಗಕ್ಕೆ ಹೋದಂಥ ರಕ್ತ ಶುದ್ಧವಾಗಿದ್ದು ಕಾಲಿನ ಭಾಗದಿಂದ ಹೃದಯಕ್ಕೆ ಬರುವಾಗ ಅದು ಅಶುದ್ಧವಾದ ರಕ್ತವಾಗಿರುತ್ತೆ. ಇಲ್ಲಿ ನಿಮ್ಮ ದೇಹದಲ್ಲಿ ದೇಹ ಸಹಕಾರವನ್ನು ಮಾಡಿ ಶುದ್ಧತೆಯನ್ನು ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗದ ಮಟ್ಟಿಗೆ ನಿಮ್ಮ ದೇಹವನ್ನು ಅಶುದ್ಧ ಮಾಡಿಕೊಂಡಿದ್ರೆ, ರಕ್ತದಲ್ಲಿ ಸಾಕಷ್ಟು ತ್ಯಾಜ್ಯಗಳನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ರೆ ನಿಮ್ಮ ರಕ್ತ ಹರಿಯೋದು ಕಷ್ಟವಾಗುತ್ತೆ. ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬರುವಂಥ ರಕ್ತಕ್ಕೆ ಅಶುದ್ಧವಾದ ರಕ್ತ ಇರೋದರಿಂದ ಅಲ್ಲಿ ಅಡೆತಡೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ದೇಹ ದಂಡನೆ ಇಲ್ಲದಿರೋದು ಕೂಡ ರಕ್ತ ಸಂಚಲನವನ್ನು ಏರುಪೇರು ಮಾಡ್ತಾ ಇದೆ. ಹೀಗೆ ನಮ್ಮ ಪಾದ ಮತ್ತು ಕಾಲುಗಳಲ್ಲಿ ಶೇಖರಣೆಯಾದಂಥ ರಕ್ತ ಮೇಲ್ಭಾಗಕ್ಕೆ ಬರದೆ ಅಲ್ಲೇ ಅಡೆತಡೆಗಳನ್ನು ಉಂಟು ಮಾಡಿಕೊಳ್ತಾ ನರಗಳು ಊತ ಬರಲಿಕ್ಕೆ ಶುರುವಾಗುತ್ತೆ. ಇದೇ ರೀತಿ ನಮ್ಮ ವೆರಿಕೋಸ್ ವೇನ್ಸ್ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಈ ಉಳಿದಂಥ ರಕ್ತ ನಮ್ಮ ರಕ್ತನಾಳಗಳನ್ನು ಉಬ್ಬಿಸಿ ಅಂಕುಡೊಂಕಾಗಿ ಕೆಂಪು ಮತ್ತು ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ತಕ್ಕಂಥದ್ದು, ಜೋಮ್ ಆಗೋದು, ಮರಗಟ್ಟುವಂಥದ್ದು, ಗಾಯಗಳಾದರೆ ವಾಸಿ ಆಗದೇ ಇರುವಂಥದ್ದು ಮತ್ತು ಅಲರ್ಜಿಗಳು, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸ್ತಕ್ಕಂಥದ್ದು, ಕಡಿತ ಬರುವಂಥದ್ದು, ಹೀಗೆ ವಿಪರೀತ ಸಮಸ್ಯೆಗಳನ್ನು ತೋರ್ತಾ ನಿಮ್ಮ ನರಗಳು ಸೆಳೆತಕ್ಕೆ ಒಳಗಾಗ್ತವೆ. ವಿಪರೀತ ಜಗ್ತಾ ಇರುತ್ತೆ, ತುಂಬ ಹೊತ್ತು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ, ತುಂಬ ದೂರ ಜರ್ನಿ ಮಾಡ್ತಾ ಇದ್ರೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ರಾತ್ರಿ ಇಡೀ ಮಲಗಿದ್ದಾಗ ರಾತ್ರಿ ಕಾಲುಗಳು ಸೆಳಿತಾ ಇರುತ್ತೆ. ಹೀಗೆ ಹಲವಾರು ರೀತಿಯ ವೆರಿಕೋಸ್ ವೇನ್ಸ್ ಅಂತಕ್ಕಂಥದ್ದು ತೊಂದರೆ ಕೊಡ್ತಾ ಇರುತ್ತೆ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ ಯಾವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ರಕ್ತನಾಳಗಳ ಬ್ಲಾಕೇಜ್ ಆದಾಗ ಅದು ಸಂಪೂರ್ಣ ಸ್ಥಗಿತಗೊಂಡ್ರೆ ಯಾವ ಅಂಗಾಂಗಕ್ಕೆ ರಕ್ತ ಸಂಚಾರ ಆಗಬೇಕಿತ್ತು ಆ ಅಂಗಾಂಗಕ್ಕೆ ರಕ್ತ ಸಂಚಾರವಾಗದೆ ಆ ಭಾಗ ಕೊಳಿಲಿಕ್ಕೆ ಶುರುವಾಗುತ್ತೆ. ಆ ಮಾಂಸಖಂಡಗಳು ಕೊಳಿತಾ ಹೋಗ್ತವೆ. ಈ ಕೊಳೆಯುವಿಕೆ ನಿಮಗೆ ಬಹುಬೇಗ ಗೋಚರ ಆಗೋದಿಲ್ಲ, ಆದರೂ ಎಲ್ಲೋ ಒಮ್ಮೆ ವಿಪರೀತಕ್ಕೆ ಹೋದಾಗ ಅದು ಗ್ಯಾಂಗ್ರೀನ್ ಆಗಬಹುದು, ಅಥವಾ ಹೃದಯಕ್ಕೆ ಸಮಸ್ಯೆ ಆಗ್ಬೋದು, ಅಥವಾ ಮೆದುಳಿಗೆ ಸಮಸ್ಯೆ ಆಗ್ಬೋದು. ಹೀಗೆ ಕೆಟ್ಟ ರಕ್ತ ಸಂಚಾರ
ಸ್ಥಗಿತಗೊಂಡಾಗ ನಿಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಇದು ಬಲಿಯಾಗಬೇಕಾಗುತ್ತೆ. ಹಾಗಾಗಿ ವೆರಿಕೋಸ್ ಅಂತಕ್ಕಂಥದ್ದು ಸಾಧಾರಣ ಸಮಸ್ಯೆ ಇಲ್ಲ ಅಥವಾ ನಿರ್ಲಕ್ಷ್ಯ ಮಾಡೋ ಸಮಸ್ಯೆ ಇಲ್ಲ, ಅದನ್ನು ಬರದೇ ಇರೋ ಹಾಗೆ ಕಾಪಾಡ್ತಕ್ಕಂಥದ್ದು ತುಂಬ ಉತ್ತಮ. ಇನ್ನು ವೆರಿಕೋಸ್ ಸಮಸ್ಯೆಯನ್ನು ಹೊಂದಿರತಕ್ಕಂಥವ್ರು ನಾನು ತುಂಬ ಹೊತ್ತು ನಿಂತು ಕೆಲಸ ಮಾಡ್ತೀನಿ ಅದಕ್ಕೆ ವೆರಿಕೋಸ್ ವೇನ್ಸ್ ಇದೆ ಅಂತ ನೀವು ಹೇಳೋದನ್ನು ಸಾಮಾನ್ಯವಾಗಿ ನೋಡಿರ್ತೀವಿ. ನಿಂತು ಕೆಲಸ ಮಾಡೋರು ಎಲ್ಲರಿಗೂ ಅದು ಬರಬೇಕಂತ ಇಲ್ಲ. ಏನಂತ ಹೇಳಿದ್ರೆ ನಾವು ನಡೆದಾಡುವಾಗ ನಮ್ಮ ಮೀನುಖಂಡದ ಭಾಗ ಏನಿದೆ ಇದು ರಕ್ತವನ್ನು ಪಂಪಿಂಗ್ ಮಾಡುತ್ತೆ. ನಾವು ಹೆಚ್ಚು ಓಡಾಡ್ಕೊಂಡು ಕೆಲಸ ಮಾಡ್ತಿರೋವಾಗ ಪಂಪಿಂಗ್ ಕೆಪಾಸಿಟಿಯನ್ನು ಅದು ಕೂಡ ಹೆಚ್ಚಿಸೋದ್ರಿಂದ ಪಾದದಿಂದ ಮೇಲ್ಭಾಗಕ್ಕೆ ಬರೋ ರಕ್ತಕ್ಕೆ ಅದು ಒಂದಷ್ಟು ಸಹಾಯವನ್ನು ಮಾಡುತ್ತೆ. ನಾವು ನಿಂತಲ್ಲೇ ನಿಂತಿದ್ದಾಗ ಆ ರಕ್ತ ಸಂಚಾರ ಬಹುಬೇಗ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಸಮಸ್ಯೆ ಆಗತ್ತೆ. ಆದರೆ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧವಾಗಿದ್ದರೆ ನೀವು ನಿಂತರೂ ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ. ಹಾಗೆ ನರಗಳಲ್ಲಿ ಶಕ್ತಿ ಚೆನ್ನಾಗಿದ್ದರೆ ನೀವು ನಿಂತರೂ ಕೂಡ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ನಮ್ಮ ಸುತ್ತಮುತ್ತ ಸಾಕಷ್ಟು ಜನ ನಿಂತು ಕೆಲಸ ಮಾಡೋ ವೃತ್ತಿಯನ್ನೇ ಅನುಸರಿಸ್ತಾ ಇದ್ದಾರೆ. ಆದರೂ ಯಾರಿಗೂ ಆಗದೆ ಇರೋದು ಯಾರೋ ಒಬ್ರಿಗಾಗತ್ತೆ ಅಂದರೆ ಅದು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ. ಇದು ಬಂದ ನಂತರ ನೀವು ನಿಲ್ಲೋದು ಕಷ್ಟ ಆಗ್ತದೆ ವಿನಃ ನಿಂತಿದ್ರಿಂದ ಕಾಯಿಲೆ ಬರೋದು ಅನ್ನೋದು ಸುಳ್ಳು. ಹಾಗಾಗಿ ನಿಮ್ಮ ಸಮಸ್ಯೆಗೆ ನೀವೇ ಕಾರಣ, ನಿಮ್ಮ ವೃತ್ತಿ ಜೀವನದ ತಪ್ಪುಗಳು ಕಾರಣ, ಹಾಗೆ ಜೀವನ ಶೈಲಿ ಕಾರಣವಾಗುತ್ತೆ ವಿನಃ ಯಾವುದೇ ಒಂದು ಭಂಗಿ ನಿಮಗೆ ಕಾರಣ ಆಗಿರೋದಿಲ್ಲ. ಇದಲ್ಲದೆ ಇದಕ್ಕೆ ನೀವು ಚಿಕಿತ್ಸೆ ಅಂತ ಹೊರಟಾಗ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಶಸ್ತ್ರಚಿಕಿತ್ಸೆ ಅಂದರೆ ಏನು ಅಂತ ನೀವು ಯೋಚಿಸಿದ್ರೆ, ಯಾವ ರಕ್ತನಾಳ ಬ್ಲಾಕೇಜ್ ಆಗಿದೆಯೋ ಆ ರಕ್ತನಾಳವನ್ನು ರಿಮೂವ್ ಮಾಡಲಾಗುತ್ತೆ, ಅಂದರೆ ಕತ್ತರಿಸಿ ತೆಗೆಯಲಾಗುತ್ತೆ. ನೀವು ಇಲ್ಲಿ ಯೋಚಿಸಬೇಕಾಗಿದೆ, ದೇಹದ ರಕ್ತ ಅಶುದ್ಧವಾಗಿದೆ, ಕೆಟ್ಟ ರಕ್ತ ಇರೋದ್ರಿಂದ ರಕ್ತನಾಳಗಳಿಗೆ ಸಮಸ್ಯೆ ಆಗಿದೆ ವಿನಃ ರಕ್ತನಾಳಗಳಿಂದ ರಕ್ತಕ್ಕೆ ಸಮಸ್ಯೆ ಆಗಿಲ್ಲ. ಇಲ್ಲಿ ಕೆಟ್ಟ ರಕ್ತದ ಸಮಸ್ಯೆಗೆ ನಾಳವನ್ನು ಕತ್ತರಿಸಲಾಗತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಯೋಚಿಸಬೇಕು. ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಪಾದದ ಅಳತೆಗೆ ಚಪ್ಪಲಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಚಪ್ಪಲಿ ಅಳತೆಗೆ ಪಾದವನ್ನು ಕತ್ತರಿಸೋ ಕೆಲಸವನ್ನು ಮಾಡೋದು ಅಂತೀವಲ್ಲ, ಅದೇ ರೀತಿ ಇದು ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಹಾಗಾಗಿ ರಕ್ತನಾಳಗಳನ್ನು ಕತ್ತರಿಸಿದ ಪ್ರತಿಯೊಬ್ಬ ವ್ಯಕ್ತಿ ಜೀವನ ಪರ್ಯಂತ ಕಷ್ಟವನ್ನು ಪಡಬೇಕಾಗತ್ತೆ. ದೇಹದ ಸಹಕಾರವನ್ನು ಮತ್ತಷ್ಟು ನಾವೇ ತಪ್ಪಿಸ್ದಾಗತ್ತೆ. ಆ ಹಿಂಸಾತ್ಮಕ ಒಂದು ಕ್ರಿಯೆಯನ್ನು ನೀವು ಮಾಡಿಕೊಳ್ಳದೆ ನಿಮ್ಮ ದೇಹದ ರಕ್ತದ ಶುದ್ಧತೆಯನ್ನು ನೀವು ಮಾಡಿಕೊಂಡು ನರಗಳಿಗೆ ಶಕ್ತಿಯನ್ನು ಕೊಟ್ಟು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಇದು ಸಂಪೂರ್ಣ ಗುಣವಾಗುವಂಥ ಕಾಯಿಲೆ, ಯಾವುದೇ ಅನಾಹುತಗಳನ್ನು ತರೋದಿಲ್ಲ. ಇದನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗಲಿ ಶಸ್ತ್ರಚಿಕಿತ್ಸೆಗಾಗಲಿ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಈ ರೀತಿಯ ಒಂದು ಚಿಕಿತ್ಸೆ ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇಶೀಯ ವೈದ್ಯ ಪದ್ಧತಿ ಅಂದರೆ ಆಯುರ್ವೇದ ಪದ್ಧತಿ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ಕೇವಲ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಮಾತ್ರ ಅಲ್ಲ, ಯಾವುದೇ ಆಯುರ್ವೇದ ಪದ್ಧತಿ ಅಂತಕ್ಕಂಥದ್ದು ದೇಹದ ರಕ್ತ ಶುದ್ಧತೆಯನ್ನು ಮಾಡುತ್ತೆ. ಅಲ್ಲಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಔಷಧಿಗಳನ್ನು ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಇನ್ನು ಎಲ್ಲೂ ಗುಣಮುಖ ಆಗಿಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡಿಬಿಡಿ, ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆ ನಿಮಗೆ ಅವಶ್ಯಕತೆ ಇದ್ದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಹತ್ತಿರದ ಶಾಖೆಯನ್ನು ಗುರುತಿಸ್ಕೊಂಡು ತಾವು ಭೇಟಿ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೀವು ಪಡೆದುಕೊಳ್ಬೋದು. ನಮಸ್ಕಾರ.